ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಹೋದ ವಿಡಿಯೋದಲ್ಲಿ ಬೋರಿನ ಕಣಿವೆ ಡ್ಯಾಮ್ಗೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಅಲ್ಲೇ ಹತ್ರ ಸಾಯಿಬಾಬಾ ಟೆಂಪಲ್ ಇದೆ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ. ನೋಡಿ, ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಫುಲ್ಲು ಗ್ರೀನರಿ ಇದೆ. ಇದಂತೂ ಈ ದೇವಸ್ಥಾನನೂ ಜೊತೆಗೆ ಫುಲ್ ಗ್ರೀನರಿ ಜಾಸ್ತಿ ಇದೆ ಇಲ್ಲಿ. ನೋಡಿ, ಇಲ್ಲಿ ಇವಾಗ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲದನ್ನು ಫುಲ್ ಫಿನಿಶಿಂಗ್ ಆಗಿಲ್ಲ. ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಇಲ್ಲಿ. ಪುರಂದರ ದಾಸರದ್ದು ಸ್ಟ್ಯಾಚ್ಯೂ ಇದೆ, ಮತ್ತು ದೇವ್ರದ್ದು ವಿಗ್ರಹಗಳೆಲ್ಲ ಇಲ್ಲಿ ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸ್ಟ್ಯಾಚ್ಯೂಸ್. ಇದು ಲುಂಬಿನಿ ವನ ಅಂತ ಇದರ ಹೆಸರು. ನೋಡಿ, ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ನೋಡಿದ್ರು ಫುಲ್ ಗ್ರೀನರಿನೇ. ದೇವಸ್ಥಾನದೊಳಗೆ ಹೋದ್ವಿ. ಇವಾಗ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗ್ದಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸಾಯಿಬಾಬಾ ಟೆಂಪಲ್ ಒಳಗಡೆ ಬಂದಿದ್ದ ತಕ್ಷಣ ನಮಗೊಂದು ಸ್ವಲ್ಪ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಪೀಸ್ಫುಲ್ಲಾಗಿರುತ್ತೆ. ನೋಡಿಕೊಂಡು ಹಂಗೆ ಎಲ್ಲ ಹೊರ್ಗಡೆ ನೇಚರ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀವಿ. ಎಲ್ಲ ಕಡೆ ವಿಗ್ರಹಗಳನ್ನ ಇಟ್ಟಿದ್ದಾರೆ. ನೋಡಿ, ಸಾಯಿಬಾಬಾ ಇಲ್ಲಿ ಇದೆ. ಇನ್ನೂ ಫಿನಿಶಿಂಗ್ ಆಗಿಲ್ಲ ಅನಿಸುತ್ತೆ. ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ ವಿಗ್ರಹಗಳನ್ನೆಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ ಬಂದರೆ. ಏನೋ ಒಂಥರ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು. ನಮ್ಮ ತಾತ ಅಜ್ಜಿ ಊರು ಇಲ್ಲೇ ಇರೋದು, ಪಕ್ಕದೂರೇ, ಕಾಯ್ತಿಮ್ನಳ್ಳಿ ಅಂತ, ಹತ್ರನೇ ಇರೋದು. ಚಿಕ್ಕವರು ಇರಬೇಕಾದ್ರೂ ಅಷ್ಟೇ ನಮ್ಮ ಅಜ್ಜಿ ಇಲ್ಲಿ ಕರ್ಕೊಂಬರೋರು. ಇಲ್ಲಿ ಬಂದು ಒಂದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾಯಿದ್ವಿ ಹೊರಗಡೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಿವಲಿಂಗಂದು. ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ಗವಾಯಿಗಳ ಸ್ಟ್ಯಾಚ್ಯೂ. ಆಲದ ಮರದ ಕೆಳಗಿದೆ. ಎಲ್ಲ ಥರದ ಗಿಡನೂ ಹಾಕಿದ್ದಾರೆ, ಎಲ್ಲ ಮರನೂ ಹಾಕಿದ್ದಾರೆ. ತೆಂಗು, ಅಡಿಕೆ, ಮಾವಿನ ಹಣ್ಣು, ಮಾವಿನ ಗಿಡ, ಹಲಸಿನ ಮರ. ಹಲಸಿನ ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದೆ. ಪಬ್ಲಿಕ್ ಯಾರು ಕಿತ್ಕೊಳಲ್ಲ ಇಲ್ಲಿ. ಇಷ್ಟೊಂಥರ ಹಣ್ಣುಗಳೆಲ್ಲ ಬೆಳೆಸಿದ್ದಾರೆ ಇಲ್ಲಿ. ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಂದು. ಶೋ ಪ್ಲ್ಯಾಂಟ್ಸು ಎಲ್ಲ ಹಾಕಿದ್ದಾರೆ. ಯಾರಿಗೆ ನೇಚರ್ ಇಷ್ಟ ಆಗುತ್ತೋ ಅವ್ರು ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇದೊಂದು ಫ್ಲವರ್ ನೋಡಿ, ಇದು ಎಷ್ಟು ಡಿಫ್ರೆಂಟಾಗಿದೆ. ನಾನು ನೋಡಿಬಿಟ್ಟಿದ್ದೇನೆ ಇದು ಪ್ಲಾಸ್ಟಿಕ್ ಫ್ಲವರ್ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ. ರಿಯಲ್ ಫ್ಲವರ್, ಪ್ಲಾಸ್ಟಿಕ್ ಅಲ್ಲ ಇದು. ಇಷ್ಟನ್ನ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬೋರಿನ ಕಣಿವೆ ಡ್ಯಾಮಿಗೆ ಯಾರು ಬರ್ತಿರೋ ಅವರೆಲ್ಲ ಇಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ ಹತ್ರ, ಅವ್ರು ಇಲ್ಲಿ ಬಂದು ಒಂದು ಸರಿ ವಿಸಿಟ್ ಕೊಡ್ಬೋದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಈ ಪ್ಲೇಸ್ ಗೊತ್ತೇ ಇರಲ್ಲ, ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ನಾವು ಇಲ್ಲಿ ತೋರಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.